ಸಿಎಂ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆದಿದೆ. ಅಪೌಷ್ಟಿಕತೆ ಬಗ್ಗೆ ಸಿಎಂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಸಿಇಒಗಳಿಗೆ ಸಿಎಂ ಕಡೆಯಿಂದ ಸೂಚನೆ ಹೋಗಿದೆ. ಎಲ್ಲೆಲ್ಲಿ ಅಪೌಷ್ಟಿಕತೆ ಇದೆಯೋ ಅಂಥ ಜಿಲ್ಲೆಗಳನ್ನು ಗುರುತು ಮಾಡಿ ಪ್ರತಿ ವರ್ಷ ನಿಮ್ಮ ಜಿಲ್ಲೆಗಳಲ್ಲಿ 1% ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಿ. ಒಂದೇ ಸಲ ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೂ ಗೊತ್ತಿದೆ. ಏಕದಮ್ ಒಂದೇ ಒಂದು ಸಲಕ್ಕೇ ಅಪೌಷ್ಟಿಕತೆ ನಿರ್ನಾಮ ಮಾಡಿಬಿಡ್ತೀವಿ ನಾವು ಅಂತ ಹೇಳಕ್ಕೆ ಬರಲ್ಲ. ಪ್ರತಿ ವರ್ಷ 1% ನಿಲ್ಲಿಸ್ಕೊಂಡು ಬರಬೇಕು, ನೀವು ಕಡಿಮೆ ಮಾಡ್ಕೊಂಡು ಬರಬೇಕು. ಬೀದರ್, ವಿಜಯನಗರ, ಬಳ್ಳಾರಿ ಡಿಸಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಮಕ್ಕಳ ಹಿಮೋಗ್ಲೋಬಿನ್ ಪ್ರಮಾಣ ತಪಾಸಣೆ ಮಾಡ್ತಾ ಇರಿ. ಹಾಲು, ಮೊಟ್ಟೆ, ಮಾತ್ರೆ ಎಲ್ಲವನ್ನೂ ಕೊಡಲಾಗ್ತಾ ಇದೆ. ಹಾಗಾದರೆ ಮಕ್ಕಳು ಅಪೌಷ್ಟಿಕತೆಯಿಂದ ಯಾಕಿದ್ದಾರೆ? ಈ ಬಗ್ಗೆ ವೈಜ್ಞಾನಿಕ ವರದಿಯನ್ನು ನೀಡಿ ವರದಿ ಆಧಾರದಲ್ಲಿ ಅಗತ್ಯ ಕ್ರಮ ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಈಗ ಸಿಎಂ ಸಿದ್ದರಾಮಯ್ಯರು ಒಂದು ಮಾತು ಹೇಳಿದ್ದಾರೆ. ಈ ಅಪೌಷ್ಟಿಕತೆ ಒಂದೇ ಸಲಕ್ಕೆ ನಿಲ್ಸೋಕ್ಕಾಗಲ್ಲ, ಒಂದೊಂದು ವರ್ಷಕ್ಕೆ ಪ್ರತಿ ಜಿಲ್ಲೆಯಲ್ಲಿ 1% ಆದರೂ ಕಡಿಮೆ ಮಾಡ್ಕೊಂಡು ಬರಬೇಕು ಅಂಥೇಳಿ. ಈಗ ಸರ್ಕಾರದ ಕಡೆಯಿಂದ ಹಾಲು ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ. ಹಾಗಿದ್ದು ಮಕ್ಕಳಲ್ಲಿ ಅಪೌಷ್ಟಿಕತೆ ಯಾಕೆ ಅಂತ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಇಲ್ಲಿ ಒಂದು, ಇವರು ಏನು ಪೌಷ್ಟಿಕಾಂಶಕ್ಕೆ ಅಂಥೇಳಿ ಇವರು ಆಹಾರವನ್ನು, ಮೊಟ್ಟೆಯನ್ನು, ಮಾತ್ರೆಯನ್ನು ಕೊಡ್ತಾರಲ್ಲ, ಇದು ಕಳಪೆ ಆಗಿರಬೇಕು. ಇಲ್ಲವೇ ಇವರೇನು ಸಪ್ಲೈ ಮಾಡ್ತಾ ಇದ್ದಾರೆ ಅದು ಮಕ್ಕಳಿಗೆ ತಲುಪದೇ ಇರಬೇಕು. 2 ಚಾನ್ಸ್ ಇದ್ದರೆ ಮಾತ್ರ ಇಷ್ಟು ಕೊಟ್ಟು ಕೂಡ ಮಕ್ಕಳ ಅಪೌಷ್ಟಿಕತೆಯಿಂದ ಇರೋಕ್ಕೆ ಸಾಧ್ಯ. ಇದ್ರ ಬಗ್ಗೆ ಏನಾದರೂ ಡಿ ಸಿಗಳು ಮಾತಾಡಿದ್ದಾರಾ ಅಲ್ಲಿ? ಖಂಡಿತ ರಮಕಾಂತ್, ಯಾಕೆಂದ್ರೆ ರಾಯಚೂರು, ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ ಈ ಭಾಗದಲ್ಲಿ ಅಪೌಷ್ಟಿಕತೆ ಇನ್ನೂ ಕೂಡ ಹೆಚ್ಚಾಗಿದೆ. ಮಕ್ಕಳಲ್ಲೂ ಕೂಡ ಅಪೌಷ್ಟಿಕತೆ ಹೆಚ್ಚಾಗಿದೆ. ಆ ಕಾರಣಕ್ಕೆ ಸರ್ಕಾರ ಕೆಲವು ಯೋಜನೆಗಳನ್ನು ಕೂಡ ತಂದಿತ್ತು. ಮೊಟ್ಟೆಯನ್ನ ಕೊಡೋದು, ಹಾಗೆ ಹಾಲನ್ನ ವಿತರಣೆ ಮಾಡುವಂತಹ ಯೋಜನೆಗಳನ್ನು ಕೂಡ ತಂದಿತ್ತು. ಆದ್ರೂ ಕೂಡ ಮಕ್ಕಳ ಅಪೌಷ್ಟಿಕತೆ ಇನ್ನೂ ಕೂಡ ನಿಂತಿಲ್ಲ. ಹಾಗೆ ಮಹಿಳೆಯರ ಅಪೌಷ್ಟಿಕತೆ ಕೂಡ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಅಂಗನವಾಡಿಗಳ ಮೂಲಕ ಮಹಿಳೆಯರಿಗೂ ಕೂಡ, ಗರ್ಭಿಣಿ ಮಹಿಳೆಯರು, ಬಾಣಂತಿಯರಿಗೂ ಕೂಡ ಅಪೌಷ್ಟಿಕತೆಯನ್ನ ನಿವಾರಣೆ ಮಾಡೋದಕ್ಕೆ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡ್ಲಾಗ್ತಾ ಇತ್ತು. ಇಷ್ಟೆಲ್ಲ ಮಾಡಿದ್ರು ಕೂಡ ಅದು ಅಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನವನ್ನ ಇವತ್ತು ಡಿಸಿ ಮತ್ತೆ ಸಿಇಒಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಆ ಭಾಗದ ಜಿಲ್ಲೆಗಳ ಡಿಸಿ ಹಾಗೆ ಜಿಲ್ಲಾ ಪಂಚಾಯತ್ ಸಿಇಒಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ಇವತ್ತು ರವಾನೆ ಮಾಡಿದ್ದಾರೆ ರಮಕಾಂತ್. ಯಾಕಂದ್ರೆ ನೀವು ಹೇಳ್ದಾಗೆ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಅಪೌಷ್ಟಿಕತೆ ಯಾಕೆ ಅಲ್ಲಿ ಹೆಚ್ಚಾಗ್ತಾ ಇದೆ? ಯಾಕಂದ್ರೆ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗ ಅಥವಾ ಕರಾವಳಿ ಭಾಗ, ಈ ಭಾಗದಲ್ಲಿ ಇಲ್ಲದೆ ಇರುವಂತಹ ಅಪೌಷ್ಟಿಕತೆ ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಎತ್ತಿದ್ದಾರೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಇಷ್ಟೆಲ್ಲ ಯೋಜನೆಗಳನ್ನ ಕೊಟ್ಟರು ಸರ್ಕಾರ, ಅಲ್ಲಿ ಅದರ ಸರಿಯಾಗಿ ಬಳಕೆ ಆಗ್ತಾ ಇದೆಯಾ ಅಥವಾ ಅದು ಮಧ್ಯದಲ್ಲೇ ಮಧ್ಯವರ್ತಿಗಳ ಪಾಲಾಗ್ತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ಸಾಕಷ್ಟು ಆರೋಪಗಳು ಕೂಡ ಈಗಾಗಲೇ ಬಂದಿದೆ. ಆ ರೀತಿಯಾಗಿ ಪೌಷ್ಟಿಕ ಆಹಾರಗಳನ್ನು ಕೂಡ ಅಲ್ಲಿ ಮಧ್ಯವರ್ತಿಗಳು ಬಳಸ್ಕೊಳ್ತಾರೆ ಅನ್ನುವಂಥದ್ದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನೀವು ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಡಿಸಿಗಳು ಯಾವ ರೀತಿಯಾಗಿ ನಿರ್ಧಾರವನ್ನ ಅಲ್ಲಿ ತೆಗೆದುಕೊಳ್ತಾರೆ ನೋಡ್ಬೇಕಾಗತ್ತೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.